ಇರೋದು. ಸೊ ಅದು ಯಾವ ಪ್ಲೇಸು ಹೆಂಗಿದೆ, ನನಗೆ ಯಾಕೆ ಅದು ತುಂಬ ಇಷ್ಟ ಮಾಡ್ಕೊಬಹುದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ ಇವತ್ತು ಯಾವಾಗ ನಾನು ಯಾವಾಗ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆವಾಗ ನೋಡಿ ಈ ಥರ ಇವರು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಓಕೆನಾ? ಓಕೆ, ಆ್ಯಂಡ್ ಆಲ್ಸೋ ಎನ್ಕರೇಜು ಇವರೇ ಮಾಡ್ತಾರೆ ಆ ಗ್ಯಾಪಲ್ಲಿ. ಓಕೆ, ಬನ್ನಿ ಇವಾಗ ನಾನು ಶಂಕರಘಟ್ಟದಲ್ಲಿದ್ದೀನಿ. ಅಂದರೆ ಇದು ನಮ್ಮ ಊರು. ಓಕೆನಾ? ಬ್ಯಾಂಗ್ಳೂರಿಂದ ಶಂಕರಘಟ್ಟಕ್ಕೆ ಬಂದಿದ್ದೀನಿ. ಯಾಕೆ ಅಂದರೆ ವೆಕೇಷನ್ ಇತ್ತು, ಸೊ ಹಂಗಾಗಿ. ಸೊ ಇಲ್ಲಿ ಒಂದು ಪ್ಲೇಸ್, ನನ್ನ ಫೇವ್ರೆಟ್ ಪ್ಲೇಸ್ ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡ್ಬೇಕು ಅಂತ ಇದ್ದೀನಿ. ಯಾಕೆ ಅಂದರೆ ಅದು ನನಗೆ ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ಹೋಗ್ತಾ ಇರ್ತೀನಿ ಆ ಒಂದು ಪ್ಲೇಸ್ಗೆ. ಇಲ್ಲೂ ಅಷ್ಟೇ, ಎಲ್ಲರೂ ಆ ಒಂದು ಪ್ಲೇಸ್ನ ತುಂಬ ಇಷ್ಟಪಡ್ತಾರೆ. ಈ ಒಂದು ಶಂಕರಘಟ್ಟ ಅಂದರೆ ಫೇಮಸ್ ಏನು ಅಂತ ಅಂದರೆ ಈ ಒಂದು ನನಗೇನು ಹೋಗ್ತಿದ್ದೀನಲ್ಲ ಈ ಒಂದು ಪ್ಲೇಸ್. ಮತ್ತು ಇಲ್ಲಿ ಒಂದು ಯೂನಿವರ್ಸಿಟಿ ಇದೆ. ನಾನು ಲಾಸ್ಟ್ ಪ್ರೀವಿಯಸ್ ಇಯರ್ ವರ್ಕ್ ಮಾಡ್ತಾ ಇದ್ನಲ್ಲ ಆ ಯೂನಿವರ್ಸಿಟಿ ಒಳಗೇ ಈ ಒಂದು ಇರೋದು. ಸೊ ಅದು ಯಾವ ಪ್ಲೇಸು ಹೆಂಗಿದೆ, ನನಗೆ ಯಾಕೆ ಅದು ತುಂಬ ಇಷ್ಟ ಅಂತ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಜೊತೆಗೆ ನನಗೆ ಇದು ತುಂಬ 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 ಒಂಥರ ಅಟ್ಯಾಚ್ಮೆಂಟ್ ಇರೋವಂತಹ ಒಂದು ಪ್ಲೇಸ್ ಇದು. ಓಕೆನಾ? ನೋಡಪ್ಪ, ಏನಪ್ಪ ಇದು ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾಳೆ ಈ ಪ್ಲೇಸ್ ಬಗ್ಗೆ ಅಂತ ನೀವೆಲ್ಲ ಅನ್ಕೊತಾ ಇದ್ದೀರಾ. ಹೌದು, ಬನ್ನಿ, ಲೆಟ್ಸ್ ಗೋ. ನೋಡಿ, ಇದೇ ನಾನು ಹೇಳಿರೋ ಪ್ಲೇಸ್. ಓಕೆನಾ? ಸ್ವಲ್ಪ ಹಂಗೆ ಮೇಲೆ ಇಚ್ಛನೂ ಇಲ್ಲಿ ಎಷ್ಟು ಮೆಟ್ಲಿರ್ಬೋದಪ್ಪ? ನೀನು ಎಣಿಸಿದೆಯಲ್ಲ, ಕುಂಕುಮ ಇಟ್ಟಿದೆಯಲ್ಲ. ಯಪ್ಪ, ನಂದು ಈ ಪ್ಲೇಸ್ ನೀವು ಕೇಳಿಬಿಟ್ರೆ ಏನಪ್ಪ ಇವಳು ಅಂತ ಅನ್ಕೊಬಹುದು. ನನಗೆ ಆ್ಯಕ್ಚುಲಿ ಇದೇ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಇದೇ ನನ್ನ ಫೇವ್ರೆಟ್ ಪ್ಲೇಸ್. ಇದು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ ಇದೆಯಲ್ಲ, ಅದ್ರ ಒಳಗಡೆ ಇರೋ ಒಂದು ಟೆಂಪಲ್. ಓಕೆನಾ? ನಾನು ಏನು ಗೊತ್ತಾ, ಖುಷಿ ಬಾಯಿಲಿ ನೋಡಪ್ಪ, ಅವನು ನೋಡಿಲಿ ಕೆಳಗಡೆ ಅಷ್ಟು ಮೆಟ್ಲು ಹತ್ಕೊಂಡು ಬಂದರೆ ಫಸ್ಟ್ ದೇವಸ್ಥಾನ ಬಂದು ಇದು ಗಣಪತಿ ಟೆಂಪಲ್. ನೆಕ್ಸ್ಟ್ ಇನ್ನು ಮೇಲೆ ನೋಡಿ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಅಲ್ಲಿ ಒಂದು ದೇವಸ್ಥಾನ ಇದೆ. ಅದೇನು ಅಂತಂದರೆ ಅದು ನನ್ನ ಫೇವ್ರೆಟ್ ಗಾಡ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಇದನ್ನು ನೀಟಾಗೆ ಇದನ್ನು ಸ್ವಲ್ಪ ಬೇಡ್ಕೊಂಡು ಮೇಲ್ಗಡೆ ಹೋಗಿ ಇನ್ನೊಂದು ದೇವ್ರು ಯಾವುದು ಅಂತ ನೋಡೋಣ. ಓಕೆನಾ? ಫಸ್ಟು ಗಣಪನ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಏನೇ ನಾವು ಒಂದು ಪೂಜೆ ಮಾಡಬೇಕು ಅಂತಂದರೆ ಫಸ್ಟ್ ಗಣಪತಿನ ಪೂಜೆ ಮಾಡ್ಬೇಕಂತೆ. ಅದರ ನೆಕ್ಸ್ಟು ಬೇರೆ ಯಾವ ನಿಮ್ಮ ಫೇವ್ರೆಟ್ ದೇವ್ರು ಯಾವ್ದಿರುತ್ತೋ ಅದನ್ನು ಪೂಜೆ ಮಾಡ್ಬೇಕಂತೆ. ಎಲ್ಲದಕ್ಕಿಂತ ನಮ್ಮ ಮನೆ ಹತ್ರ ಇರೋ ಈ ಒಂದು ದೇವರು ನಂಗೆ ತುಂಬ ಇಷ್ಟ. ಅದು ಅಂದರೆ ಮೇಲ್ಗಡೆ ಇದೆ, ಅದು ಇಲ್ಲೇ ಹೇಳ್ಬೇಕು ನೋಡಿ. ಆ್ಯಕ್ಚುಲಿ ನನಗೆ ಅಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಅದು ಶಿವ ಅಂತ ನನ್ನ ಫೇವ್ರೆಟ್ ನನಗೆ ತುಂಬ ಇಷ್ಟ. ಈ ಒಂದು ದೇವಸ್ಥಾನ ಅಂದರೆ ಈ ದೇವ್ರು ಹೆಂಗಾಗಿರೋದು ಅಂತ ಅಂದರೆ ಅದಾಗದೆ ಯಾರು ಮಾಡಿರೋದಲ್ಲ, ಅದಾಗದೆ ಆಗಿರೋದು, ಉದ್ಭವ ಆಗಿರೋದು ಅದಾಗದೆ ಉದ್ಭವ ಆಗಿರೋ
ಒಂದು ದೇವಸ್ಥಾನ ನನಗೆ ಸಖತ್ ಇಷ್ಟ. ಇನ್ನೊಂದೇನು ಅಂತಂದರೆ ಈಗಲೆಲ್ಲ ಸ್ಟೆಪ್ಸಿಗೆ ನೋಡ್ತಿದ್ರಲ್ಲ, ಮುಂಚೆ ಇದು ಯಾವ ಸ್ಟೆಪ್ಸು ಇರಲಿಲ್ಲ. ಹೇಳ್ತೀರಾ? ಮುಂಚೆ ಯಾವ ಸ್ಟೆಪ್ಸು ಇರಲಿಲ್ಲ. ಬರೀ ಅವಾಗೆಲ್ಲ ಏನು ಗೊತ್ತಾ, ನಮ್ಮ ಮಮ್ಮಿ ಇನ್ನೂ ಅವಾಗ ಎಲ್ಲ ಈ ಥರ ನಾರ್ಮಲ್ ನೋಡಿ ಈ ಥರ ಪ್ಲೇಸ್ಗಳಲ್ಲಿ ಹಂಗೆ ಅನ್ಕೊಂಡು ಬರ್ತಿದ್ರು. ಒಂದು ಚೂರು ಕೈಯಲ್ಲಿ ನಿಜ ಕೈ ಕಾಲು ಎರಡು ಯೂಸ್ ಮಾಡಿ. ನಮ್ಮ ಮಮ್ಮಿಗಿನ್ನ ಲಾಸ್ಟ್ ಜನ್ರೇಷನ್ ಇದೆಯಲ್ಲ, ಅಂದರೆ ತಾತ ಅವ್ರೆಲ್ಲ ಅವಾಗ ಪೂಜೆ ಮಾಡೋಕ್ಕೆ ಬರ್ತಾಯಿದ್ರು. ಭಾಗ್ಯವಾಡಿ ಅಂತ ಒಬ್ಬಿದ್ದು ಇದ್ರು ನೋಡು, ಅವರೆಲ್ಲ ಬರ್ತಿದ್ರು ಇಲ್ಲಿಗೆ. ಅಷ್ಟು ವಯಸ್ಸಾಗಿತ್ತು ಆ ತಾತಂಗೆ ಅಂತ ಅಂದರೆ, ಅಷ್ಟು ವಯಸ್ಸಾಗಿತ್ತು. ಈಗಲೂ ಅಷ್ಟೇ, ಈಗಾದರೂ ಅವರು ಸ್ಟೆಪ್ಸಲ್ಲೇ ಬರ್ತಾರೆ. ಆವಾಗಲಿಗೆ ಸ್ಟೆಪ್ಸ್ ಇಲ್ಲ ಏನಿಲ್ಲ, ಹಂಗೆ ಹೋಗಿತ್ತು. ಇನ್ನೊಂದೇನು ಅಂತ ಅಂದರೆ, ನಾನು ಯಾವುದಾದ್ರು ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೆ ನೋಡು. ಫಸ್ಟ್ ಬರ್ತಿದ್ದೆ ಈ ಟೆಂಪಲಿಗೆ. ಫಸ್ಟ್ ಹಿಂಗೆ ಬಂದು ಹಿಂಗೆಲ್ಲ ಬೇಡ್ಕೊಂಡು ಹೋಗ್ತೀನಿ. ಅದೇನಪ್ಪ ದೇವರ ಮೂಢನಂಬಿಕೆನೋ ಅಥವಾ ನಿಜ ಹಂಗಿದೆ ಏನೋ ಗೊತ್ತಿಲ್ಲ. ಮತ್ತು ಇಲ್ಲಿ ನನಗೆ ನಾನು PhD ಆಗಿರ್ಬೋದು, ಬೇರೆ ಇಂಟರ್ವ್ಯೂಸ್ ಆಗಿರ್ಬೋದು, ಏನೇ ಒಳ್ಳೇದಾಗಬೇಕು ಅಂದ್ರೂ ಫಸ್ಟ್ ಇಲ್ಲಿಗೆ ಬರೋದು. ಫಸ್ಟು ಇಲ್ಲಿಗೆ ಬಂದು ಪೂಜೆ ಮಾಡಿ ಆಮೇಲೆ ನನಗೆ ಏನೋ ಬೇಡ್ಕೊಳ್ತೀನಿ. ಇನ್ನೊಂದೇನೋ ನಾನು ಮಾಡೋದು ತುಂಬ ಅಂದರೆ ಫುಲ್ ಸ್ಟೆಪ್ಸಿಗೆಲ್ಲ ಕುಂಕುಮ ಅರಿಶಿನ ಎಲ್ಲ ಹಚ್ತೀನಿ. ಕತೆ ಹೊಡಿಬಿಡಿ ಹೋಗಿ ಮೇಡಮ್, ಸಾಕು. ನೀವು ಲೆಕ್ಚರ್ ಅಂತ ಗೊತ್ತು. ಇನ್ನು ಅಷ್ಟೊಂದು ಸ್ಟೆಪ್ಸ್ ಹತ್ತಬೇಕು. ಅರಿಕೆ ಅದೆಲ್ಲ ಮಾಡ್ಕೊತಾರಲ್ಲ, ಆಯ್ತು. ಇಲ್ಲಿ ಮಂಗಗಳೆಲ್ಲ ಜಾಸ್ತಿ, ಇನ್ನೂ ಯಾಕೋ ಕಾಣ್ತಾ ಇಲ್ಲ ಒಂದು ಮಂಗನು. ಖುಷಿ ಇರೋದಕ್ಕೆ ಸೌಂಡ್ ಬರ್ತಿರೋದೇನು ಚಿನ್ನದು? ಏನೇನೋ ಹುಳ ಪಕ್ಷಿ. ಎಷ್ಟು ಮಂಕೀಸ್ ಎಲ್ಲ ಫೈನಲಿ ನೋಡಿ. ನಿಮಗೂ ಅಷ್ಟೇ, ನನ್ನ ವಿಡಿಯೋ ನೋಡ್ತಿರೋರು, ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲ ದೂರ ಕಡೆಯಿಂದ ಇರ್ತೀರಲ್ವ. ನಮ್ಮ ಊರಿನಲ್ಲಿ ಈ ಒಂದು ಟೆಂಪಲ್ನ ತೋರಿಸ್ತಾ ಇದ್ದೀನಿ. ಬನ್ನಿ, ನಿಮಗೆ ಏನು ಏನೇ ಕಷ್ಟ ಆಗಿರ್ಬೋದು, ಏನಿದೆ ಬೇಡ್ಕೊಳ್ಳಿ, ಅಲ್ಲಿಂದಲೇ ಬೇಡ್ಕೊಳ್ಳಿ, ಓಕೆನಾ? ಎಷ್ಟೊಂದು ದಿನ ಆಗುತ್ತೆ ಇಲ್ಲಿ ಬಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನಗೆ ಭಕ್ತಿ ಬರಲ್ಲ, ಹಂಗಾಗಿ ಎಷ್ಟೊಂದು ಕಡೆ ಮಿಸ್ ಮಾಡ್ತೀನಿ. ಓಕೆ, ನಂದೆಲ್ಲ ಆಯಿತು ಬೇಡ್ಕೊಂಡು. ಓಕೆ, ಇದೇ ದೇವರು ನನ್ನ ಫೇವ್ರೇಟ್ ದೇವರು. ನೀವು ಏನೇ ಬೇಡ್ಕೊಂಡ್ರು ನನಗಂತೂ 100% ಆಗಿದೆ. ನನಗೆ ಸಮ್ಟೈಮ್ಸ್ ಯಾವ್ದಾದ್ರು ಆಗಲ್ಲ ಅಂತ ಅಂದ್ಕೊಂಡಿರ್ತೀನಲ್ಲ, ತುಂಬ ನನಗೆ 99% ಇದು ಆಗಲ್ಲೇನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಇಲ್ಲಿಗೆ ಬಂದು ಬೇಡ್ಕೊಂಡು ಹೋದಾಗ ಅದು 100% ಆಗಿದೆ ಎಷ್ಟೊಂದು ನನಗೆ. ಸೊ ಅದಕ್ಕೆ ನನಗೆ ಇದು ನನಗೆ ತುಂಬ ಇಷ್ಟ, ಓಕೆನಾ? ಇನ್ನೊಂದು ಇದ್ರಲ್ಲೇನು ಅಂದರೆ, ಇದು ನೋಡಿ, ಇದೆಲ್ಲ ಕಲ್ಲು ಬಂಡೆ ಇದು ಅಲ್ವಾ? ಎಷ್ಟು ಶಾಕ್ ಆಗುತ್ತೆ ಅಲ್ವಾ? ಅದನ್ನೇ ಮತ್ತೆ ಇದು ಭಕ್ತ ಇದೆ ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರಲ್ಲ, ದೇವ್ರು ಈ ಕಡೆ ಈ ಕಡೆ ಇದು ಬಂಡೆ ಸ್ವಲ್ಪ ವಾರ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ವರ್ಷ ಹಚ್ಚಿದ್ರೆ ಮುಚ್ಚೋಗುತ್ತೆ ಅಂತ ಅವ್ರು ಹೇಳಿದ್ದು. ಅಂದ್ರೆ ಮತ್ತೆ ಸ್ವಾಮೀಜಿ ಹೇಳಿದ ಪ್ರಕಾರ ಇಲ್ಲಿ ಬೇಕಿದ್ರೆ ಈ ಬಂಡೆನ ಕೆತ್ತನೆ ಮಾಡಿ ಗುಡಿ ಕಟ್ಬೋದು.
ಆದ್ರೆ ಕಟ್ಟಕ್ ಬಿಡ್ತಾ ಇಲ್ಲ ಅಂತ ದೇವ್ರು. ಬಿಡ್ತಾ ಇಲ್ವಂತ ಇದು. ಏನೇ ನೀವು ಆಲ್ಟ್ರೇಷನ್ ಮಾಡಕ್ ಮಾಡಕ್ಕೂ ಬಿಡ್ತಾ ಇಲ್ಲ ಇದು. ಹೆಂಗಿಗೂ ಹಂಗೆ ಇರ್ಬೋದು. ತುಂಬಾ ಇಷ್ಟ. ಆಮೇಲೆ ಇದು ಈ ಕಡೆ ಇತ್ತು ಸ್ವಲ್ಪ, ಅಯ್ಯೋ ಅಲ್ಲಿತ್ತು ಆ ಸೈಡ್, ಈ ಕಡೆ ಕ್ರಾಸ್ ಆಗ್ತಾ ಇದೆ ಅದು. ಮಲ್ಕೊಂತ ಇನ್ನೊಂದು ಏನು ಅಂತ ಅಂದ್ರೆ ಹಬ್ಬ ಟೈಮ್ನಲ್ಲಿ, ಶಿವನ ಹಬ್ಬ ಟೈಮ್ನಲ್ಲೆಲ್ಲ ತುಂಬಾ ಗ್ರ್ಯಾಂಡ್. ಆಮೇಲೆ ದೀಪೋತ್ಸವ ಮಾಡ್ತಾರೆ, ಶಿವರಾತ್ರಿ, ಕಾರ್ತಿಕ, ಲಕ್ಷ ದೀಪಗಳನ್ನ ಹಚ್ತಾರೆ. ಅಷ್ಟು ಜಾಸ್ತಿ ದೀಪಗಳನ್ನೆಲ್ಲ ಹಚ್ಚಿ ಊರವರೆಲ್ಲ ಬಂದು ಪಲಾಯನ ಮತ್ತೆ ಊಟ ಅಂತೆಲ್ಲ ಹಾಕ್ಸಿ ಇನ್ನೂ ಮಾಡ್ತಾರೆ. ಸೊ ತುಂಬ ಇಷ್ಟ. ಯಾಕೆ ಅಂದ್ರೆ ಅದಾಗದೇ ಆಗಿದ್ದಿಲ್ಲ, ಅದಕ್ಕೆ ಇನ್ನೊಂದು ಏನು ಕಟ್ಟೋಕ್ಕೂ ಬಿಡಲ್ಲ. ಇನ್ನೊಂದು ಮೇಯ್ನ್ ಹೇಳ್ತೀನಿ ನಿಮ್ಗೆ ಏನು ಅಂತ ಗೊತ್ತಾಯ್ತಾ. ಈ ಒಂದು ಪ್ಲೇಸ್ ಬಗ್ಗೆ ನಿಮ್ಗೆ ಹೇಳಬೇಕು. ಈ ಪ್ಲೇಸಲ್ಲಿ ಈಗ ಮಳೆಗಾಲ ಅಲ್ವಾ, ಈ ಮಳೆಗಾಲದಲ್ಲೂ ನೀರಿದೆ. ಬಟ್ ಮೇಯ್ನ್ ಏನು ಅಂದರೆ ನೀನು ಸಮ್ಮರ್ ಬರ್ತೀಯಾ, ಬೇಸಿಗೆಗಾಲದಲ್ಲಿ ಬಂದು ನೋಡಿದ್ರು ಈ ಒಂದು ಪ್ಲೇಸಲ್ಲಿ ಯಾವಾಗಲೂ ನೀರಿರುತ್ತೆ. ಅದು ಹೆಂಗೆ ಸಾಧ್ಯ? ಇಲ್ಲಿ ಸಮ್ಮರಲ್ಲೂ ಕೂಡ ಈ ಒಂದು ಕೊಳ ತುಂಬಿರುತ್ತೆ, ನೀರೆಲ್ಲೂ ಅಲ್ಲ, ಎಲ್ಲೂ ತುಂಬಿರಲ್ಲ. ಇದೇ ಪ್ಲೇಸಲ್ಲಿ ಸಮ್ಮರಲ್ಲಿ ನೀರಿರುತ್ತೆ. ಅದು ಒಂದು ಮಹತ್ವದ ಪ್ಲೇಸ್. ಇದೇನು ಅಂದ್ರೆ ಇದೆಲ್ಲ ಫುಲ್ಲು ಕಾಡು. ಈ ಕಾಡಿನ ಮಧ್ಯದಲ್ಲಿ ಒಂದು ಅದಾಗದೆ ಉದ್ಭವ ಆಗಿರೋ ಒಂದು ಟೆಂಪಲ್. ದೇವರು ಇಲ್ಲಿ ಲಿಂಗು ಇದೆ, ಇಲ್ಲಿ ಲಿಂಗು, ನೆಕ್ಸ್ಟ್ ಅಲ್ಲೂ ಲಿಂಗು ಇದೆ. ಇದು ಯಾವುದು ಈ ಕೊಡ ತಗೊಂಡು ಕೆಳಗಿಂದ ಹೊತ್ಕೊಂಡ್ಬರ್ಬೇಕು ನೀರನ್ನ. ಈಗಾದರೆ ಇಲ್ಲೇ ಆಗಿದೆ ಒಂದು ವಾಟರ್ ಟ್ಯಾಂಕ್. ಈ ಕೊಡದಿಂದ ಪಾಪ ತಾತ ಅಲ್ಲಿಂದ ಬರಬೇಕಿತ್ತು. ಇದು ಫುಲ್ಲು ಕಾಡು, ಕಾಡಿನ ಮಧ್ಯ ಒಂದು ದೇವಸ್ಥಾನ. ಅದೇ ನಮ್ಮ ಶಿವನ ದೇವಸ್ಥಾನ. ಶಂಕರಘಟ್ಟದಲ್ಲಿ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೊರಗಡೆಯಿಂದ ಬಂದಿರೋರು ಮೀನ್ಸ್ ಈಗ ಬ್ಯಾಂಗ್ಳೂರಿಂದ ಯಾರೋ ವಿಸಿಟಿಂಗ್ ಪ್ಲೇಸ್ ಅಪ್ಪ ಇಲ್ಲಿ ಶಿವಮೊಗ್ಗ ಸೈಡು ನೋಡೋಕ್ಕೆ ಅಂತ ಬರ್ತಿರೋರು ಈ ಒಂದು ಪ್ಲೇಸ್ಗೆ ಬಂದು ವಿಸಿಟ್ ಮಾಡ್ಬೋದು. ಈ ಪ್ಲೇಸ್ನ ನೋಡೋಕ್ಕೆ ಒಂದು ಖುಷಿ. ಅದಕ್ಕೂ ಇವಾಗ ಬನ್ನಿ. ಓಕೆ, ನನ್ನ ಒಂದು ನನಗೆ ಎಷ್ಟೆಷ್ಟು ಇಷ್ಟ ಏನು ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಾಯಿತು. ಓಕೆನಾ? ಇವಾಗ ನಮ್ಮ ಖುಷಿ ಎಕ್ಸ್ಪೀರಿಯೆನ್ಸ್ನ ಕೇಳೋಣ. ಖುಷಿಯವರೇ ಬನ್ನಿ. ನೀವು ಈ ಟೆಂಪಲ್ಲಿಗೆ ಮುಂಚೆ ಬರ್ತಿದ್ರಾ? ಆಮೇಲೆ ನಿಮಗೆ ಯಾವ ದೇವರು ಅಂದರೆ ತುಂಬ ಇಷ್ಟ ಅಂತೆಲ್ಲ? ಹಾಂ, ಶಿವ ಇಷ್ಟ. ಮತ್ತು ಇನ್ನೊಂದೇನು ಗೊತ್ತಾ? ನನ್ನ ಇನ್ನೊಂದು ಹೇಳ, ಇಲ್ಲಿ ಇದು ಮಾಡ್ತಿದ್ರು ನೋಡು, ದೀಪೋತ್ಸವ ಮಾಡ್ತಾಯಿದ್ರಲ್ವಾ. ನಾನು ನಿಜವಾದ ಚಿಕ್ಕವಳಿದ್ದಾಗ ನನಗೆ ಅಷ್ಟೊಂದು ದೇವರು ಅದೆಲ್ಲ ಪುಳಿಯೋಗರೆನ ಸಖತ್ತಾಗಿ ಮಾಡ್ತಿದ್ರು, ಪ್ರಸಾದ. ನನಗೆ ಪ್ರಸಾದ ತಿನ್ನಬೇಕು ಅಂತ ಸಖತ್ ಇಷ್ಟ.
ನಾನು ಅವಾಗ ನಮ್ಮ ಪಪ್ಪ ಆ್ಯಕ್ಚುಲಿ ತುಂಬ ಲೇಟಾದರೆ ಬಿಡ್ತಿರ್ಲಿಲ್ಲ. ಅಲ್ಲಿ ಅಕ್ಕ ಪಕ್ಕ ಅವ್ರ ಮನೆಯಲ್ಲೆಲ್ಲ ಅವ್ರ ಜೊತೆಗೆಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ಳಿದ್ಲು. ಸೊ ಅವಳ ಜೊತೆ ಮತ್ತು ಸಿಸ್ಟರ್ಸ್ ಯಾರು ಇರ್ತಾರಲ್ಲ ಅವ್ರ ಜೊತೆಗೆ ನಮ್ಮ ಪಪ್ಪನ ಪರ್ಮಿಷನ್ ತೊಗೊಂಡು ಬರ್ತಿದ್ವಿ. ಬಟ್ ನನ್ನ ಇಂಟೆನ್ಷನ್ ಏನು ಗೊತ್ತಾ, ಇಲ್ಲಿ ಬರೋದು ನಂದೇನು ಅಂತ ಅಂದರೆ ಇಲ್ಲಿ ಬಂದು ಪುಳಿಯೋಗರೆ ತಿನ್ನೋದು. ಓಕೆ ಬನ್ನಿ. ಓಕೆ ಬನ್ನಿ ಹೋಗೋಣ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಓಕೆನಾ, ಇಲ್ಲಿಂದ ಹೋಗ್ತಾ ನಿಮಗೆ ಕುವೆಂಪು ಯೂನಿವರ್ಸಿಟಿಗೊಂದು ಕ್ಲಿಪ್ನ ಹಾಕ್ತೀನಿ ಹೋಗುವಾಗ. ಜಾಗಿಂಗ್ ಬರ್ತಿದೆ ಅದರ ಒಂದಿದೆ ಬೇರೆ ರೈಟ್ ಆಪ್ಷನು ಲೈಬ್ರರಿ. ಈ ಫೌಂಟೇನ್ ಹಾಕ್ಬಿಟ್ಟಿದ್ರೆ ಈಗ ನೋಡಿ ಎಲಿಫೆಂಟ್ ಸ್ಟ್ಯಾಚ್ಯೂ. ಇದು ಲೈಬ್ರರಿ, ಕುವೆಂಪು ಯೂನಿವರ್ಸಿಟಿ ಲೈಬ್ರರಿ. ಇದು ನೋಡಿ ಫೌಂಟೇನ್ ಹಾಕಿದ್ದಾರೆ. ನೆಕ್ಸ್ಟ್ ಬರುವುದೇ ನಮ್ಮ ಡಿಪಾರ್ಟ್ಮೆಂಟ್. ಇದು ಓಪನ್ ಲೈಬ್ರರಿ ಅಂತ ಬಂದು ಆರಾಮಾಗಿ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಇದು ನಮ್ಮ ಡಿಪಾರ್ಟ್ಮೆಂಟ್. ನಮ್ಮ ಪಪ್ಪ ಇಲ್ಲಿ ತನಕ ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ರು. ಅದನ್ನ ಎಷ್ಟು ಮೆಮೊರಿ ಅಂತ ಅಂದರೆ ಲೈಫ್ ಟೈಮ್ ಮೆಮೊರಿ. ಇದು ಬಂದು ರಂಭಾಪುರಿ. ಇದು ಡಿಗ್ರಿ ಕಾಲೇಜು, ಅದು ಬಂದು ಮಾಸ್ಟರ್ಸ್. ಇದು ಬಂದು ಹಿಸ್ಟ್ರಿ ಗ್ರೌಂಡು. Finally we reached home now. ಓಕೆ, ಇದು ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ಓಕೆನಾ, ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ for this vlog. See you on next vlog. Thank you for watching. Bye bye.